ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಜಾರಿ ಮಾಡುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಪತ್ರ ಬರೆದಿರುವುದಾಗಿ ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಸಂಸದ ತೇಜಸ್ವಿ ಸೂರ್ಯ ತಿಳಿಸಿದರು. ಮಲ್ಲೇಶ್ವರಂದ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕೃಷ್ಣ ಬೈರೇಗೌಡ ಅವರನ್ನು ಭೇಟಿ ಮಾಡಿ ನಗರಾಭಿವೃದ್ಧಿ ಮತ್ತು ನಾಗರಿಕರಿಗೆ ಅನುಕೂಲ ಆಗುವ 15 ಅಂಶಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ನಡೆಸಿರುವುದಾಗಿ ಹೇಳಿದರು. ನಗರದ ಜನರ ಜೀವನದ ಮಟ್ಟ ಸುಧಾರಿಸುವ ಕ್ರಮಗಳೇ 100% ಬೆಂಬಲವನ್ನ ಕೇಂದ್ರ ಸರ್ಕಾರದ ಮಟ್ಟಿನಲ್ಲಿ ನೀಡಲಾಗುವುದು. ಸಚಿವರಿಗೆ ಅಭಿವೃದ್ಧಿಗೆ ಸಂಬಂಧಿಸಿದ ವಿವರವನ್ನ ಅಂಕಿ ಅಂಶಗಳ ಸಮೇತ ನೀಡಿದ್ದೇನೆ. ರಾಜ್ಯ ಸರ್ಕಾರದ 30ಕ್ಕೂ ಹೆಚ್ಚು ಯೋಜನೆಗಳು ಬಾಕಿ ಇವೆ. ಹೊಸ ಯೋಜನೆ ಜಾರಿ ಮಾಡುವ ಮೊದಲು ಹಳೆ ಯೋಜನೆಗಳನ್ನು ಶೀಘ್ರವಾಗಿ ಮುಗಿಸಬೇಕು ಎಂದು ತಿಳಿಸಿರುವುದಾಗಿ ಹೇಳಿದರು. ನಿನ್ನೆ ಬೆಂಗಳೂರಿನ ನೂತನ ಸಚಿವರು GBA ಮತ್ತು ಬೆಂಗಳೂರು ಡೆವಲಪ್ಮೆಂಟ್ನ ಇನ್ಚಾರ್ಜ್ ಹೊತ್ತಿರುವಂಥ ಕೃಷ್ಣ ಬೈರೇಗೌಡರನ್ನು ನಾನು ಭೇಟಿ ಮಾಡಿದೆ. ವಿಸ್ತಾರವಾಗಿ ಅವರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿ ಕುರಿತಂತೆ ಚರ್ಚೆಗಳು ನಡೆಯಿತು. ಪ್ರಪ್ರಥಮವಾಗಿ ನಾನು ಅವರಿಗೆ ಬೆಂಗಳೂರಿಗೆ ಒಳ್ಳೇದು ಮಾಡುವಂಥ, ಬೆಂಗಳೂರಿನ ಜನರ ಜೀವನ ಮಟ್ಟವನ್ನು ಏರಿಸುವಂಥ ಯಾವುದೇ ಸರಿಯಾದಂಥ ಸ್ಟೆಪ್ಪನ್ನು ಅವರ ಸರ್ಕಾರ ತೆಗೆದುಕೊಂಡ್ರೆ ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಿನ ಸಂಸದನಾಗಿ 100% ಸಿನ್ಸಿಯರಿಟಿಯಿಂದ ಸಪೋರ್ಟನ್ನು ರಾಜ್ಯದ ಮಟ್ಟದಲ್ಲಿ, ಸಾರ್ವಜನಿಕರ ಮಟ್ಟದಲ್ಲಿ ಮತ್ತು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು 100% ಸಪೋರ್ಟನ್ನು ಬೆಂಗಳೂರಿನ ಡೆವಲಪ್ಮೆಂಟಿಗೆ ನಾವು ಕೊಡ್ತೀವಿ ಅನ್ನೋದನ್ನು ನಾನು ಅವರಿಗೆ ತಿಳಿಸಿದ್ದೀನಿ. ಎರಡನೇದು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಕಾಂಪ್ರಹೆನ್ಸಿವ್ ಆಗಿ ನಾವು ಪ್ಲಾನ್ ಮಾಡಬೇಕು ಅಂತ ಹೇಳಿ ಒಂದು 15 ಪಾಯಿಂಟ್ ಅಜೆಂಡಾ ಬೆಂಗಳೂರಿನ ಡೆವಲಪ್ಮೆಂಟ್ನ ದೃಷ್ಟಿಯಿಂದ ಏನೇನು ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಅವರಿಗೆ ಅಂಕಿ ಅಂಶಗಳ ಸಮೇತ ಗ್ರೌಂಡ್ ರಿಯಾಲಿಟಿ ಏನಿದೆ ಇವತ್ತು, ಇದನ್ನು ಹೇಗೆ ಸರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅದರಲ್ಲಿ ನಾನು ಕೊಟ್ಟಿದ್ದೀನಿ. ಈಗ ಬೆಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು, ಇದೇ ಸರ್ಕಾರ ಅನೌನ್ಸ್ ಮಾಡಿರುವಂಥ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ. ಹೊಸ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಜೆಕ್ಟ್ಗಳನ್ನು ನಾವು ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ತಾಕೀತು. ಎರಡನೇದು, ಬೆಂಗಳೂರಿನಲ್ಲಿ BMRCಯಲ್ಲೂ, BDA, BMLTA, KRIDಯಲ್ಲೂ, BMRCಯಲ್ಲೂ ಹೀಗೆ 8-10 ಸಂಸ್ಥೆಗಳು, ಸುಮಾರು 12ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರ ಮಧ್ಯೆನೂ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನೇ ಇಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋರು. ಅವ್ರ ಮಧ್ಯದಲ್ಲಿ ಒಂದು ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತರಬೇಕು ಅಂತಂದ್ರೆ BMLTAಗೆ ನೀವೊಂದು ಚೇರ್ಮನ್ ತರಬೇಕು, BMLTAನ ನೀವೊಂದು ನೋಡಲ್ ಏಜೆನ್ಸಿಯಾಗಿ ಎಂಪವರ್ ಮಾಡಬೇಕು. ಅವಾಗ ಮಾತ್ರ ಈ ಎಲ್ಲ ಏಜೆನ್ಸಿಗಳಿಗೆ ಒಂದು ಕೋಆರ್ಡಿನೇಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸಾಗಿದೆ. ಇನ್ನು ಬೆಂಗಳೂರಿನ ಫುಟ್ಪಾತ್ಗಳು, ಬೆಂಗಳೂರಿನ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು, ಯಾವ ಹೊಸ ಪ್ರಾಜೆಕ್ಟ್ಗಳು ಕಳೆದ 4.5 ವರ್ಷದಿಂದ ಬೆಂಗಳೂರಿನಲ್ಲಿ ಯಾವುದೇ ಹೊಸ ಮೆಟ್ರೋ ಕಾಮಗಾರಿ ಪ್ರಾರಂಭನೇ ಆಗಿಲ್ಲ. ಅದನ್ನು ನೀವು ಆದಷ್ಟು ಬೇಗ ಶುರು ಮಾಡಿಸಬೇಕು. ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿರುವಂಥ ಆರೆಂಜ್ ಲೈನ್ ಮೆಟ್ರೋ ಫೇಸ್ 3 ಅಪ್ರೂವಲ್ ಕೊಟ್ಟು 2 ವರ್ಷ ಆದರೂ ಕೂಡ ಇವತ್ತಿಗೂ ಟೆಂಡರ್ ಕೂಡ ಕರೆದಿಲ್ಲ, ಒಂದು ಇಟ್ಟಿಗೆ ಇಟ್ಟಿಲ್ಲ. 2 ವರ್ಷ ಕಳೆದಿದೆ, ಕಾಸ್ಟ್ ಎಸ್ಕಲೇಷನ್ ಆಗ್ತಾ ಇದೆ. ಇದನ್ನ ಬೇಗ ಮಾಡಬೇಕು ಅನ್ನೋದನ್ನ ವಿಷಯ ತಿಳಿಸ್ತು. ಇನ್ನು ಮೆಟ್ರೋ ಪ್ಲಾನಿಂಗ್ ಮಾಡಿದಾಗ, ಡಿಸೈನ್ ಮಾಡಿದಾಗ, ಈಗ ಉದಾಹರಣೆಗೆ ಮೆಟ್ರೋ ಫೇಸ್ 3A ಅಲ್ಲಿ ಕಾಸ್ಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮೆಟ್ರೋ ಅಧಿಕಾರಿಗಳು ಬರ್ತಾ ಇರುವಂತಹ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳ ಲೆಂತ್ ಅನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು 8 ಬೋಗಿ ಮೆಟ್ರೋ ಲೈನ್ ಹಾಕೋದ್ರ ಬದಲು, ಮೆಟ್ರೋ ಟ್ರೈನ್ ಹಾಕೋದ್ರ ಬದಲು ನೀವು 6 ಬೋಗಿ ಮೆಟ್ರೋ ಟ್ರೈನ್ ಹಾಕಬೇಕಾಗತ್ತೆ. ಬಿಕಾಸ್ ದಿ ಸೈಜ್ ಆಫ್ ದಿ ಸ್ಟೇಷನ್ ವಿಲ್ ಬಿ ಲೆಸ್. ಮೆಟ್ರೋ ಸ್ಟೇಷನ್ನ ಮೆಟ್ರೋ ಕಾಸ್ಟ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ ಸೈಜ್ನೇ ಲೆಂತ್, ಪ್ಲಾಟ್ಫಾರ್ಮ್ ಲೆಂತ್ನೇ ಕಡಿಮೆ ಮಾಡಿಬಿಟ್ರೆ ಮೆಟ್ರೋ ಉಪಯೋಗ ಏನಾಗುತ್ತೆ? ಬೆಂಗಳೂರಲ್ಲಿ 8 ಅಲ್ಲ, ಬೆಂಗಳೂರು ಬೆಳೀತಾ ಇರುವಂತ ಗಾತ್ರಕ್ಕೆ 10-12 ಉದ್ದ ಇರುವಂತ ಮೆಟ್ರೋ ಲೈನ್ಗಳು ಬೇಕಾಗಿದೆ, ಮೆಟ್ರೋ ಟ್ರೈನ್ ಸ್ಟೇಷನ್ ಬೇಕಾಗಿದೆ.
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.